ನಮಸ್ಕಾರ ಎಲ್ರಿಗೂ. ಇವತ್ತು ಸರ್ವರೋಗಕ್ಕೆ ಯಂತ್ರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವರೋಗಕ್ಕೆ ಯಂತ್ರ ಯಾವ ರೀತಿ ಬರಿಬೇಕು, ಇದನ್ನ ಯಾವ ರೀತಿ ಪೂಜೆ ಮಾಡಬೇಕು, ಇದು ಬರೀ ಯಂತ್ರ ಮಾತ್ರ ಹಾಕ್ಕೊಂಡ್ರೆ ಸಾಕಾ, ಬೇರೆ ಏನಾದರೂ ಮಾಡಬೇಕಾ ಅಂತ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಎಷ್ಟೋ ಜನಕ್ಕೆ ಅವಾಗವಾಗ ಹುಷಾರು ತಪ್ಪದಿರ್ತಾರೆ. ಯಾವ ಕಾರಣಕ್ಕೋಸ್ಕರ ಹುಷಾರಿಲ್ದಂಗಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ದೊಡ್ಡವರಿಂದ ಚಿಕ್ಕವರವರೆಗೂ ಅಷ್ಟೇ. ಇದು ಚಿಕ್ಕ ಮಕ್ಳಿಗೂ ಕೂಡ ಹಾಕ್ಬೋದು ಆದಂಥ ಯಂತ್ರ ಆಗಿರುತ್ತೆ. ನೀವು ಎಷ್ಟೋ ಹಾಸ್ಪಿಟ್ಲ್ಗಳನ್ನ ಸುತ್ತಿರ್ತೀರ, ಸ್ಕ್ಯಾನಿಂಗ್ ಮಾಡಿರ್ತೀರ, ಅಥವಾ ಬ್ಲಡ್ ಟೆಸ್ಟು, ಮೆಡಿಕಲ್ ಟೆಸ್ಟ್ ಎಲ್ಲ ಏನಿರುತ್ತೆ ಅದೆಲ್ಲ ಮಾಡ್ತಾ ಇರ್ತೀರ. ಎಲ್ಲ ನಾರ್ಮಲ್ ಅಂತ ಬರುತ್ತೆ, ಬಟ್ ಏನಾಗಿದೆ ಅಂತ ಗೊತ್ತಾಗಲ್ಲ ಕೆಲವೊಂದು ಸರಿ. ನಂತರ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ಏನೇನೋ ಪ್ರಯೋಗಗಳು ಮಾಡಬೇಕು, ಇಂಥವು ಪರಿಹಾರಗಳನ್ನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನೂ ಮಾಡಿರ್ತೀರ. ಇನ್ನೂ ಕೆಲವೊಂದು ಕಡೆ ಕೈ ಮದ್ದುಗಳು ಅಂತೆಲ್ಲ ಕೊಡ್ತಾರೆ, ಅಂದರೆ ನಾಟಿ ಮದ್ದು ಅಂತೆಲ್ಲ ಕೊಡ್ತಾರೆ. ಅದನ್ನೂ ತಗೊಳ್ತೀರ. ಆದರೆ ನಿಮಗೆ ಈ ಕಾಯಿಲೆ ಅನ್ನೋದು ನೀವೇನಾದ್ರು ಪರಿಹಾರ ಮಾಡಿಕೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಅದ್ರ ಪ್ರಭಾವ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಶೀತ ಆದರೆ ಮಧ್ಯಾಹ್ನಕ್ಕೆ ಕೆಮ್ಮಲು ಬರುತ್ತೆ, ಇಲ್ಲಾಂದರೆ ಜ್ವರ ಬರುತ್ತೆ, ಇಲ್ಲಾಂದರೆ ಊಟ ಸೇರಲ್ಲ, ನಿದ್ರೆ ಬರೋದಿರೋಂಥದ್ದು ಇರುತ್ತೆ, ಕೈಕಾಲು ನೋವು ಇರುತ್ತೆ, ಸೊಂಟ ನೋವು, ಮೈಕೈ ನೋವು, ಏನಾದರೂ ಒಂದು ಬೆಳಗ್ಗೆದ್ರೆ ನನಗಿಂಥ ಕಾಯಿಲೆ, ನನಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ನಂಗೆ ಊಟ ಸೇರ್ತಾಯಿಲ್ಲ, ಇದೇ ಥರ ಒಂದು ಇರುತ್ತೆ. ಮನೆ ಮಂದಿಗೆಲ್ಲ ಅಯ್ಯೋ ಇದೊಂದು ಅಂತ ಅನಿಸುತ್ತೆ. ಕೆಲವ್ರಿಗೆಲ್ಲ ಇದೆಲ್ಲ ಅನಿಸುತ್ತೆ. ಕೆಲವರು ನಿಮ್ಮ ಸೇವೆ ಮಾಡ್ತಾರೆ, ಕೆಲವರು ಮಾಡಲ್ಲ. ಆಮೇಲೆ ನೀವು ದುಡಿಯೋ ದುಡ್ಡೆಲ್ಲ ತಗೋಗಿ ಹಾಸ್ಪಿಟ್ಲಿಗೆ ಇಡ್ತಾ ಇರ್ತೀರ. ಏನಕ್ಕೆ ಇದೆಲ್ಲ ಆಗ್ತಾಯಿದೆ ಅಂತನ ನಿಮಗೆ ಗೊತ್ತಾಗಲ್ಲ. ಕೆಲವರು ಜಾತಕದಲ್ಲಿ ಈ ದುಸ್ಥಾನದಲ್ಲೆಲ್ಲ ಪಾಪಗ್ರಹಗಳಿದ್ದರೆ ಅವರಿಗೆ ಲೈಫ್ ಟೈಮ್ ಕಾಯಿಲೆ ಅನ್ನೋದು ಬರ್ತಾ ಇರ್ತಾರೆ. ಅಂದರೆ ಇವಾಗ ಹುಷಾರಾಗುತ್ತೆ, ಇನ್ನೊಂದು 2-3 ದಿನ ಬಿಟ್ಟು ಮತ್ತೆ ಕಾಯಿಲೆಗಳು ಉಲ್ಬಣ ಆಗುತ್ತೆ. ಮತ್ತೆ ಅದನ್ನ ತೋರಿಸ್ತೀರ, ಮತ್ತೆ ಸ್ವಲ್ಪ ಸರಿ ಹೋಗುತ್ತೆ, ಮತ್ತೆ ಇನ್ನೊಂದು ಕಾಯಿಲೆ ಯಾವುದಾದ್ರೂ ಬರುತ್ತೆ. ಹೀಗೆ ಹಾಸ್ಪಿಟ್ಲು ಮನೆ ಅಂತ ಸುತ್ತಿ ತುಂಬ ಸಾಕಾಗೋಗ್ಬಿಟ್ಟಿರ್ತಾರೆ. ಈ ಕಾಯಿಲೆ ಬಂದಿರೋರು ಅನುಭವಿಸೋದಿರಲಿ, ಅವ್ರ ಜನ ನೋಡ್ಕೋತಾರಲ್ಲ, ಮನೆಯವರು ಇರ್ತಾರಲ್ಲ, ಅವರು ಅನುಭವಿಸೋದು ಬಹಳ ಕಷ್ಟ ಇರುತ್ತೆ. ಯಾಕೆಂತೇಳಿದ್ರೆ ಇದನ್ನೆಲ್ಲ ನಾನು ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತೇಳಿದ್ರೆ, ನೋಡಿ, ಇಂಥ ಯಂತ್ರಗಳನ್ನ ನೀವು ಹಾಕೋಬೋದು. ಕೆಲವೊಂದು ಪ್ರಯೋಗಗಳಾಗಿದ್ದರೆ, ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ದೃಷ್ಟಿ ಥರದ್ದೇನಾದರೂ ಆಗಿದ್ದರೆ, ಅಂಥ ಸಂದರ್ಭದಲ್ಲೂ ಇದು ನಿಮಗೆ ಕೆಲಸಕ್ಕೆ ಬರುತ್ತೆ. ಈಗಾಗಲೇ ಸರ್ವ ಕಂಟಕಗಳಿಂದ ನಿವಾರಣೆ ಆಗೋಂಥ ಯಂತ್ರನ ನಾನು ತಿಳಿಸಿದ್ದೀನಿ. ಇದು ಸರ್ವ ರೋಗಕ್ಕೆ ಯಂತ್ರ ಇರುತ್ತೆ. ಅಂದರೆ ನೀವು ಯಾವುದೇ ರೀತಿ ಕಾಯಿಲೆ ಇದ್ದರೂ ಈ ಯಂತ್ರನ ಬರೆದು ಹಾಕ್ಕೊಳ್ಳೋದ್ರಿಂದ ನಿಮಗೆ ವಾಸಿ ಆಗುತ್ತೆ. ನಿಮಗೇನು ಹೆಚ್ಚಿನ 100% ಅಂದ್ಕೊಳ್ಳಿ, 100%ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು 80% ಕಡಿಮೆ ಆಗುತ್ತೆ. ರೋಗನೇ ಬರಲ್ಲ ಅಂತ ಏನಿಲ್ಲ. ಏಕೆಂತೇಳಿದರೆ ಹುಟ್ಟಿದ ಮನುಷ್ಯನಿಗೆ ರೋಗಗಳು ಬಂದೇ ಬರುತ್ತೆ, ಯೋಚನೆಗಳು ಬಂದೇ ಬರುತ್ತೆ, ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದರಲ್ಲೂ ಇಂಥ ಅದ್ಭುತವಾದಂಥ ಯಂತ್ರನ ನೀವೇನಾದರೂ ಧರಿಸಿದ್ರೆ ಇದ್ದಲ್ಲಿ ನಿಮಗೆ 100% ಕಾಯಿಲೆಯಿಂದ ಏನು ಬಳಲ್ತಿರ್ತೀರ ಅದು ನಿಮಗೆ ಒಂದು 80% ಕಡಿಮೆ ಅಂತೂ ಆಗೇ ಆಗುತ್ತೆ. ಇನ್ನು 20% ನಿಮ್ಮ ಕರ್ಮಾನುಸಾರ ಅದು ನೀವು ಅನುಭವಿಸ್ಲೇಬೇಕಾಗುತ್ತೆ. ಯಾಕೆಂತೇಳಿದ್ರೆ ನೀವೇನು ಬಂಡೆಕಲ್ಲಲ್ಲ ಅಥವಾ ಒಂದು ಮರ ಅಲ್ಲ. ಮರಗಳಿಗೆಲ್ಲ ಕಾಯಿಲೆ ಬರುತ್ತೆ, ಅದು ಬೇರೆ ವಿಚಾರ. ನೀವೇನು ಬಂಡೆಕಲ್ಲಲ್ಲ ಅಲ್ವಾ, ಏನೂ ಬರೋದಿದ್ದಂಗೆ ನಾನು ಇದ್ದಾಗೆ ಇರ್ತೀನಿ ಅಂತ ಬರುತ್ತೆ. ಆ ಬರೋ ಟೈಮಲ್ಲಿ ಜಾಸ್ತಿ ದೊಡ್ಡದಾಗೋ ಬದಲು ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಯಂತ್ರನ ನೀವು ಬರೆದು ಹಾಕ್ಕೋಬೋದು. ಈ ಯಂತ್ರನ ಯಾವ ದಿನ ಬರಿಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಇದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈ ಯಂತ್ರನ ನೀವು ತಾಮ್ರದ ತಗಡಿನಲ್ಲಾಗಲಿ ಅಥವಾ ಭುಜಪತ್ರೆ ಅಂತ ಗನ್ಗೆ ಅಂಗಡಿಲಿ ಸಿಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ ಮಾಹಿತಿಗಳನ್ನೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಿ. ನೀವೇನಾದ್ರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಚೆಕ್ ಮಾಡಿ. ನಿಮಗೆ ಮಂತ್ರಸಿದ್ಧಿ, ಯಂತ್ರಸಿದ್ಧಿ ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಅದನ್ನ ಒಂದು ಸರಿ ಚೆಕ್ ಮಾಡ್ಕೊಬನ್ನಿ. ನೀವು ಒಂದು ತಾಮ್ರದ ಹಾಳೆ ಅಥವಾ ತಗಡಿನಲ್ಲಿ ಅಥವಾ ಭುಜಪತ್ರೆಯಲ್ಲಿ ಈ ಯಂತ್ರನ ಬರ್ಕೋಬೇಕು. ಬರ್ಕೊಂಡಾದ ನಂತರ ಪಂಚಲೋಹದ ತಾಯ್ತ ಅಂತ ಕೇಳಿ, ಅದು ಸ್ವಲ್ಪ ಗಟ್ಟಿಗಿರುತ್ತೆ ಮತ್ತು ಅದು ಗ್ರಹಿಕೆ ಅನ್ನೋದು ಜಾಸ್ತಿ ಇರುತ್ತೆ ಪಂಚಲೋಹದ ತಾಯ್ತಕ್ಕೆ. ಅದರೊಳಗೆ ನೀವು ಈ ತಾಯ್ತನೆಲ್ಲ ಬರೆದು ಹಾಕಬೇಕು. ನಂತರ ಇದಕ್ಕೆ ನೀವು ತಾಯ್ತೆಲ್ಲ ಬರೆದು ಅದ್ರ ಕೆಳಗೆ ಸ್ವಲ್ಪ ನಿಮ್ಮ ಹೆಸರು ಬರ್ಕೋಬೇಕು. ನಿಮ್ಮ ಹೆಸರು ಬರೆದು ನಿಮ್ಮ ಮನೆ ದೇವರು ಅಥವಾ ಈಶ್ವರನ ನೆನೆಸ್ಕೊಂಡು ಅಥವಾ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೋಬೇಕು.
ಅದು ಇಲ್ಲ ಅಂತೇಳಿದ್ರೆ ಸೂರ್ಯ ದೇವನ ನೆನೆಸ್ಕೋಬೋದು. ಯಾಕೆಂತೇಳಿದ್ರೆ ಆರೋಗ್ಯದ ಅಧಿಪತಿ ಸೂರ್ಯದೇವ ಅಂತಲೇ ಹೇಳ್ತೀವಿ. ಅಥವಾ ಧನ್ವಂತರಿ ದೇವ್ರನ್ನಾದ್ರೂ ನೆನೆಸ್ಕೋಬೋದು. ಇಲ್ಲ ನಿಮ್ಮ ಗುರುಗಳು ಯಾರು ಇರ್ತಾರೆ ಅವ್ರನ್ನಾದ್ರೂ ನೆನೆಸ್ಕೊಂಡು ಈ ಯಂತ್ರನ ಬರಿಬೇಕು. ಬರೆದಾದ್ಮೇಲೆ ಇದಕ್ಕೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡೋತ್ತಿಗೆ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ ಪಂಚಫಲಾರ ಅಂತ ಇರುತ್ತೆ. ಪಂಚಫಲಾರ ಮತ್ತು ಬಾಳೆಹಣ್ಣು ತಗೊಳ್ಳಿ, ಎರಡೆಲೆ 2 ಅಡಿಕೆ ತಗೊಳ್ಳಿ. ನಂತರ ನೈವೇದ್ಯಕ್ಕೆ ಇದಿಷ್ಟು ಸಾಕು. 11 ರೂಪಾಯಿ ಇಡಬೇಕಾಗುತ್ತೆ, ಅಥವಾ 21 ರೂಪಾಯಿ ಕೂಡ ಇಡ್ಬೋದು. ಬಟ್ ಅದೆಲ್ಲ ಇದರಲ್ಲಿ ಕೊಟ್ಟಿಲ್ಲ. ಆದರೂ ನಾವು ತಾಯತ ಬರೆಯೋತ್ತಿಗೆ, ಯಂತ್ರ ಬರೆಯೋತ್ತಿಗೆ ನಾವು ಏನು ಕ್ರಮ ಅನುಸರಿಸ್ತೀವಿ ಅದನ್ನೇ ಅನುಸರಿಸ್ಕೋಬೇಕಾಗುತ್ತೆ. ನಂತರ ಇದನ್ನ ಯಾವುದರಲ್ಲಿ ಬರೀಬೇಕು ಅಂತ ಹೇಳೋದಾದರೆ, ನಾನು ಈಗಾಗಲೇ ತಿಳಿಸಿರೋ ಹಾಗೆ ನೀವು ಒಂದು ಕಡ್ಡಿನ ಸಿದ್ಧಿ ಮಾಡಿಟ್ಕೋಬೇಕು. ಒಂದು ಪಂಚಲೋಹದ್ದು ಕಡ್ಡಿ ಆಗಲಿ, ಅಥವಾ ಬೆಳ್ಳಿ ಕಡ್ಡಿ ಆಗಲಿ, ಅಥವಾ ತಾಮ್ರ ಹಿತ್ತಾಳೆ ಯಾವುದೇ ಕಡ್ಡಿ ಆಗಲಿ, ನೀವು ಅದನ್ನ ಸಿದ್ಧಿ ಮಾಡಿ ಇಟ್ಕೊಂಡಿರಬೇಕು. ಅದೆಲ್ಲ ಹಿಂದಿನ ವೀಡಿಯೋಗಳೆಲ್ಲ ಚೆಕ್ ಮಾಡಿ, ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಆ ಕಡ್ಡೀಲಿ ನೀವು ಇದನ್ನ ಬರ್ಕೋಬೇಕು. ಇದನ್ನ ಬರ್ಕೊಂಡು ಇದರಲ್ಲಿ ಏನು ನಂಬರ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಅದನ್ನ ತುಂಬ್ಕೋಬೇಕಾಗುತ್ತೆ. ನೋಡಿ 4 ಕಾಲಮ್ಗಳಿದೆ. ಮೊದಲನೇದಲ್ಲಿ 8, 11, 14, 1, 13, 2, 7, 12, 3, 16, 9, 6, 10, 5, 4, 15 ಈ ರೀತಿಯಾಗಿ ಬರ್ಕೋಬೇಕು. ನೀವು 8, 13, 3, 10 ಈ ರೀತಿಯಾಗಿ ಬರಿಬಾರ್ದು. ನಾನು ಫಸ್ಟ್ ಹೇಳ್ದೆಲ್ಲ ಅದೇ ರೀತಿಯಾಗಿ ಬರ್ಕೋಬೇಕು. ನಂತರ ಬರ್ಕೊಂಡು ಕೆಳಗೆ ನಿಮ್ಮ ಹೆಸರು ಬರೀರಿ. ನಂತರ ನಾನು ಹೇಳ್ದೆಲ್ಲ ನೀವು ಯಾರನ್ನೆಲ್ಲ ನೆನೆಸ್ಕೊಂಡು ಈ ಯಂತ್ರನ ಬರಿಬೇಕು ಅಂತ ನಿಮ್ಮ ಮನೆ ದೇವ್ರ ಮುಂದೆ ಇಟ್ಬಿಟ್ಟು, ನೀವೇನು ಪೂಜೆ ಮಾಡ್ತೀರಾ ಮನೇಲಿ ಡೈಲಿ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. ನಂತರ ನೀವು ಇದನ್ನ ಒಂದು ನವಾರ್ಣ ದಾರ ಅಂತ ಬರುತ್ತೆ. ಅಂದರೆ 9 ಥರದ ದಾರಗಳಿರುತ್ತೆ. ಅದರಲ್ಲಿ ನೀವು ಈ ತಾಯ್ತನ ಪೋಣಿಸ್ಬಿಟ್ಟು ಹಾಕೋಬೇಕಾಗುತ್ತೆ. ಹಾಕೊಳ್ಳೋತ್ತಿಗೆ ಒಂದು ಒಳ್ಳೆ ಸಿದ್ಧಿ ಯೋಗದಲ್ಲಿ, ಅಥವಾ ಸಿದ್ಧಿ ದಿನ, ವೃದ್ಧಿ ದಿನ, ಒಂದು ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ನೀವು ಈ ಯಂತ್ರನ ಹಾಕ್ಕೋಬೇಕು. ಬರೀ ನೀವು ಈ ಯಂತ್ರನ ಬರೆದು ತಾಯ್ತದೆಲ್ಲ ಹಾಕ್ಕೊಂಡ್ರೆ ಕೆಲಸ ಆಗೋಲ್ಲ. ಇದಕ್ಕೆ ಅಷ್ಟಗಂಧಗಳಾಗಲಿ, ವಿಭೂತಿಗಳಾಗಲಿ, ಕೆಲವೊಂದು ಮೂಲಿಕೆಗಳು ಬರುತ್ತೆ. ಅಂಥ ಮೂಲಿಕೆಗಳನ್ನೆಲ್ಲ ಹಾಕಿ ನೀವು ಈ ಯಂತ್ರನ ಕಟ್ಕೋಬೇಕು. ನಿಮಗೆ ಬಂದರೆ ಈ ಯಂತ್ರನ ಬರೆದು ಕಟ್ಕೊಳ್ಳಿ. ಅಥವಾ ನಿಮ್ಗೆ ಏನಾದ್ರು ಇಂಥ ಸಮಸ್ಯೆಗಳಿಂದ ಯಾವಾಗಲೂ ಕಾಯಿಲೆ ಅನ್ನೋ ಥರ ಸಮಸ್ಯೆ ಏನಾರು ಇದ್ದರೆ, ನೀವು ನಿಮ್ಮ ಹತ್ರದ ದೇವಸ್ಥಾನಗಳಲ್ಲಿ ಯಾರು ಯಂತ್ರ ಬರೀತಾರೆ ಅಂಥವ್ರೆಲ್ಲ ನಿಮ್ಗೆ ಗೊತ್ತಿರ್ತದೆ, ಅಂಥವ್ರ ಹತ್ರ ಹೋಗಿ ಇದನ್ನ ಬರೆಸ್ಕೊಂಡು ನೀವು ಕಟ್ಕೊಳ್ಳಿ. ಅವ್ರ ಕೈಯಿಂದನೇ ಕಟ್ಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನೀವೇ ಬರಿತೀನಿ ಅಂತ ಹೇಳಿದ್ರೆ ಬರಿಬೋದು. ನೀವು ಯಂತ್ರಸಿದ್ಧಿ, ಮಂತ್ರಸಿದ್ಧಿ ಎಲ್ಲ ಮಾಡದೆ ಏನು ಮಾಡೋಕ್ಕಾಗಲ್ಲ. ಅದರಿಂದನೇ ಹೇಳ್ತಾ ಇದ್ದೀನಿ. ನೀವು ಯಂತ್ರ ಮಂತ್ರಸಿದ್ಧಿಗಳೆಲ್ಲ ಮಾಡಿಕೊಂಡು ನೀವು ಈ ಥರದ್ದು ಎಷ್ಟು ಯಂತ್ರ ಆದರೂ ಬರೆದು ಕಟ್ಕೋಬೋದು. ಇದೊಂದೇ ಯಂತ್ರ ಅಂತಲ್ಲ, ಬೇರೆ ಬೇರೆ ಯಂತ್ರಗಳನ್ನ ಕೂಡ ಕಟ್ಕೋಬೋದು. ಇನ್ನು ಈ ಯಂತ್ರನ ಕಟ್ಟಿದ ಮೇಲೆ ಡೈಲಿ ಒಂದು 3 ದಿನ ನೀವು ಏನು ಊಟ ಮಾಡ್ತೀರಾ ಅನ್ನನ ಇಳೆ ತೆಗಿಬೇಕು. ಅಂದರೆ ನೀವು ನಿವಾಳಿಸ್ಕೋಬೇಕು. ನಿವಾಳಿಸಿ ಎಲ್ಲಿ ನಿಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು. ಅದು ನಾಯಾದರೂ ತಿನ್ನಲಿ ಅಥವಾ ಏನಾದರೂ ತಿನ್ನಲಿ, ಒಟ್ಟಲ್ಲಿ ನೀವು ತಿನ್ನೋಂಥ ಆಹಾರನ ನೀವು ತಿನ್ನೋಕ್ಕಿಂತ ಮುಂಚೆನೇ ನಿವಾಳಿಸ್ಕೊಂಡು ಹಾಕಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಏನು ಕಾಯಿಲೆಗಳಿರುತ್ತೆ ಅಂದರೆ ಸರ್ವರೋಗಗಳೇನು ಇರುತ್ತೆ ಅದು ಕಾಲಕ್ರಮೇಣ ಒಂದು 21 ದಿನದೊಳಗೆ ನಿಮಗೆ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಆದ್ದರಿಂದ ಇದ್ರ ಉಪಯೋಗ ನೀವು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದನ್ನ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ಲನೂ ಇದನ್ನ ಬರೆದು ಹಾಕ್ಕೋಬೋದು. ದೊಡ್ಡವರು ಹಾಕ್ಕೋಬೋದು, ಚಿಕ್ಕವರು ಹಾಕ್ಕೋಬೋದು, ಹೆಣ್ಮಕ್ಳು ಹಾಕ್ಕೋಬೋದು, ಗಂಡು ಮಕ್ಕಳು ಹಾಕ್ಕೋಬೋದು. ಇದಕ್ಕೆ ಲಿಂಗಭೇದ ಅನ್ನೋದು ಏನಿಲ್ಲ. ಇದನ್ನ ನೀವು ಸಂಜೆ ಸಮಯದಲ್ಲಾದರೂ ಹಾಕ್ಕೋಬೋದು, ಅಥವಾ ಬೆಳಗ್ಗೆ ಸಮಯದಲ್ಲಾದರೂ ಹಾಕ್ಕೋಬೋದು. ಇನ್ನೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾವುದಾದ್ರೂ ಯಂತ್ರಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಹಾಗೆ ನೀವೊಬ್ಬರು ನೋಡೋಕ್ಕಿಂತ ಇನ್ನೂ ಬೇರೆಯವ್ರಿಗೂ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಅವರು ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಅವ್ರ ಮನೆ ಅಥವಾ ಫ್ರೆಂಡ್ಸು ಯಾರಿಗಾದ್ರೂ ಇದು ಬೇಕಾಗಿರುತ್ತೆ. ಆದ್ದರಿಂದ ಬೇರೆಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.